ಹಾಯ್ ವೆಲ್ಕಮ್ ಬ್ಯಾಕ್ ಎಲ್ರಿಗೂ. ಇವತ್ತು ನಮ್ಮ ಕಾರು 2014 ಫಾರ್ಚುನರ್ ರಿವ್ಯೂ ಮಾಡ್ತಾಯಿದ್ದೀನಿ. ಜಾಸ್ತಿ ದಿವಸ ಆಯಿತು ಕಂಟೆಂಟ್ ಎಲ್ಲ ಹಾಕಿ ಯೂಟ್ಯೂಬಲ್ಲಿ, ಅದಕ್ಕೋಸ್ಕರ ಇವಾಗ ಬಂದು ರಿವ್ಯೂ ಮಾಡ್ತಾಯಿದ್ದೀನಿ. ಡೀಟೇಲ್ಸ್ ಎಲ್ಲ ಎಕ್ಸ್ಪ್ಲೈನ್ ಮಾಡ್ತೀನಿ. ಫಸ್ಟು ನೀವು ನೋಡೋದಾದರೆ ಗಾಡಿ ಕಲರು ವೈಟ್ ಕಲರು, ಪರ್ಲ್ ವೈಟ್ ಅಂತಾರೆ. ಇದು ಎರಡು ಥರ ವೈಟ್ ಇದೆ ಫಾರ್ಚುನರಲ್ಲಿ. ಒಂದು ನಾರ್ಮಲ್ ವೈಟು, ಇದು ಪರ್ಲ್ ವೈಟು. ಒಂದು ಸ್ವಲ್ಪ ಯೆಲ್ಲೋಯಿಶ್ ಆ ಥರ ಇರ್ತೈತೆ, ಗೋಲ್ಡ್ ಯೆಲ್ಲೋ ಫಿನಿಶ್ ಥರ. 2014 ಮಾಡೆಲ್ ಇದು. ಫಸ್ಟ್ ಇಂಜಿನ್ ಕಡೆ ಹೋಗೋಣ. ಇಂಜಿನ್ ಬಗ್ಗೆ ಇಂಜಿನ್ ನೋಡೋದಾದರೆ ಟೊಯೋಟೋ D4D ಥೈಲ್ಯಾಂಡ್ ಮ್ಯಾನುಫ್ಯಾಕ್ಚರ್ಡ್ ಇದು ಗಾಡಿ. ಅಂದರೆ ಥೈಲ್ಯಾಂಡಲ್ಲೆಲ್ಲ ಡೆವಲಪ್ ಆಗಿ ಇಲ್ಲಿ ಇಂಡಿಯಾ ಮ್ಯಾನುಫ್ಯಾಕ್ಚರ್ಡ್ ಆಗ್ತೈತೆ. ಇದು 2948 cc ಇಂಜಿನ್ನು. ಮ್ಯಾಕ್ಸಿಮಮ್ ಹಾರ್ಸ್ ಪವರ್ ಬಂದು 170 ಆ ಥರ ಇದೆ. ಮತ್ತು ಟಾರ್ಕ್ ಬಂದು 350 Nm ಟಾರ್ಕು. ಒಂದು ಒಳ್ಳೆ ಪವರ್ಫುಲ್ ಗಾಡಿ ಅಂತ ಹೇಳ್ಬೋದು. ಇದೆಲ್ಲ SUV ಆಗಿರೋದ್ರಿಂದ ಟಾರ್ಕ್ ಕಡೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿರ್ತಾರೆ. ಒಳ್ಳೆ ಟಾರ್ಕ್ ಫೀಲ್ ಆಗ್ತೈತೆ. ಆಟೋಮೆಟಿಕ್ ಇಂಜಿನ್ ಇದು. ಸ್ಟಾರ್ಟ್ ಮಾಡಿ ತೋರಿಸ್ತೀನಿ ನೋಡಿ, ನೋಡ್ಬೋದು. ಡ್ರೈವ್ ಮಾಡಿ ನೋಡ್ಬೋದು. ಇಂಜಿನ್ ನೋಡ್ರಿ, ಪವರ್ಗೆ ಒಂದು ಸೈಡು ಡೌನ್ ಆಗ್ತೈತೆ, ಒಂದು ಸೈಡು ಅಪ್ ಆಗ್ತೈತೆ, ಆ ಥರ. ಇಂಜಿನ್ದು ಇಷ್ಟಾಗಿತ್ತು ಸ್ಪೆಸಿಫಿಕೇಷನ್ಸು. ಮತ್ತು ಇಲ್ಲಿ ನೋಡ್ಬೋದು, ಇಂಟೆಕ್ಗೋಸ್ಕರ ಇಲ್ಲಿ ಥರ ಕೊಟ್ಟಿದ್ದಾರೆ. ಗ್ರಿಲ್ಲಲ್ಲೂ ಅಷ್ಟೇ ಜಾಸ್ತಿ ಸ್ಪೇಸ್ ಕೊಟ್ಟಿದ್ದಾರೆ ಇಂಟೆಕ್ಗೆ, ಯಾಕಂದರೆ ಅಷ್ಟು ಪವರ್ಫುಲ್ ಇಂಜಿನ್ಗೆ ಅಷ್ಟು ಮಾತ್ರ ಏರ್ ಸಪ್ಲೈ ಇರಲೇಬೇಕು. ಮತ್ತು ಇಲ್ಲಿ ಟೊಯೋಟೋ ಲೋಗೋ ಕೊಟ್ಟಿದ್ದಾರೆ. ಮತ್ತು ಇದು ನೀವು ಈಗಿನ ಕಾರುಗಳಲ್ಲೂ ನೋಡೋಕ್ಕಾಗಲ್ಲ ಹೆಡ್ಲೈಟ್ ವಾಷರ್ಸು. ಟೊಯೋಟೋಲಿ ಅದು 90s ಅದೇ ಥರ ಎಲ್ಲ ಕಾರಲ್ಲೂ ಕೊಟ್ಟಿದ್ದಾರೆ. ಫಾರ್ಚುನರ್ ಆಗಿರ್ಬೋದು, ಮತ್ತು SUVs, ಐಲೆಕ್ಸು, ಮತ್ತು ಟೊಯೋಟೋ ಕ್ರೌನು, ಆ ಥರ ಕಾರುಗಳಲ್ಲೆಲ್ಲ ಕೊಟ್ಟಿದ್ದಾರೆ. ಲೆಕ್ಸಸಲ್ಲಿ ಆಗಿರ್ಬೋದು. ಈಗಿನ ಜನ್ರೇಷನ್ ಕಾರ್ಸಲ್ಲೂ ಅದೆಲ್ಲ ನಾವು ನೋಡೋಕ್ಕೆ ಸಿಗೋಲ್ಲ. ಮತ್ತು ಇದು ಆಕ್ಸೆಸರಿ ಆಗಿರ್ತೈತೆ. ಮಿರರು ಲೆಫ್ಟ್ ಸೈಡಲ್ಲಿ ಬ್ಲೈಂಡ್ ಸ್ಪಾಟ್ ಇರೋದೆಲ್ಲ ಕವರ್ ಮಾಡ್ತೈತದು. ಏನೇ ಲೆಫ್ಟ್ ಸೈಡಲ್ಲಿ ನಮ್ಗೆ ಎಷ್ಟು ಬ್ಲೈಂಡ್ ಸ್ಪಾಟ್ ಇದ್ರೂ ಆರಾಮಾಗಿ ನೋಡ್ಬೋದು ಇಲ್ಲಿ ಕೆಳಗಡೆ ಎಲ್ಲ. ಮತ್ತು ಇದು ಫುಟ್ ಕ್ಲೈಂಬರೂ ಅಷ್ಟೇ, ಇದು ಆಕ್ಸೆಸರಿನೇ. ಮತ್ತು ಇದು ಅಷ್ಟೇ, ಇದು ಒಂದು ಆಕ್ಸೆಸರಿ ಆಗಿರ್ತೈತೆ. ಮಿರರು ಆಟೋ ಫೋಲ್ಡ್ ಮಿರರ್ಸು, ಸ್ಟಾಕಲ್ಲೇ ಆಟೋ ಫೋಲ್ಡ್ ಮಿರರ್ಸ್ ಕೊಟ್ಟಿದ್ದಾರೆ. ಮತ್ತು ಇಲ್ಲಿ ನೋಡ್ಬೋದು ನೀವು ಕ್ರೋಮು, ಇದೆಲ್ಲ ಡೋರ್ ಹ್ಯಾಂಡಲ್ ಕ್ರೋಮ್, ಇದೆಲ್ಲ ಅದು ಆಕ್ಸೆಸರೀಸೇ. ಮತ್ತು ಇದು ಕೂಡ ಎಕ್ಸ್ಟ್ರಾ ಆಕ್ಸೆಸರೀಸು. ಮತ್ತು ಇದರಲ್ಲಿ ಲೆಫ್ಟ್ ಸೈಡ್ ಫ್ಯೂಲ್ ಟ್ಯಾಂಕ್ ಇದೆ. 80 ಲೀಟರ್ಸ್ ಕೆಪಾಸಿಟಿ ಇರೋದು ಫ್ಯೂಲ್ ಟ್ಯಾಂಕ್ ನೋಡ್ಬೋದು. ಫ್ಯೂಲ್ ಲಿಡ್ ಇದು. ಮತ್ತು ಹಿಂದೆ ರೇರ್ ನೋಡೋದಾದ್ರೆ ಇಲ್ಲಿ 3.2 ಬ್ಯಾಡ್ಜಿಂಗ್ ಕೊಟ್ಟಿದ್ದಾರೆ, ಆಟೋಮೆಟಿಕ್ಕು. ಮತ್ತು D4D ಬ್ಯಾಡ್ಜಿಂಗ್ ಕೊಟ್ಟಿದ್ದಾರೆ. ಹಿಂದೆ ಟೈಲೈಟ್ ಇದು. ಮತ್ತು ಫಾರ್ಚುನರ್ ಅಂತ ಮೊನೋಗ್ರಾಮ್ ಎಲ್ಲ ಇದು ಎಕ್ಸ್ಟ್ರಾ ಆಕ್ಸೆಸರೀಸು, ಲೋಗೋ. ಮತ್ತು ಇಲ್ಲಿ ಸ್ಟಾಕಿಂದು ರೇರ್ ಕ್ಯಾಮ್ರಾ ಕೊಟ್ಟಿದ್ದಾರೆ. ಅದು ಸದ್ಯಕ್ಕೆ ತೆಗ್ದಿದೆ, ಆಕ್ಸೆಸರೀಸ್ ನಾವು ಎಕ್ಸ್ಟ್ರಾ ಹಾಕ್ಸಿದ್ದೀರಿ ಕ್ಯಾಮ್ರಾ. ಮತ್ತು ಇಲ್ಲಿ ಡಿಫಾಗರ್ಸ್ ಕೊಟ್ಟಿದ್ದಾರೆ ರೇರ್. ಮತ್ತು ಇಲ್ಲಿ ಬ್ರೇಕ್ ಲೈಟು, ಇದು ರಿವರ್ಸ್ ಲೈಟು, ಬ್ರೇಕ್ ಲೈಟು. ಮತ್ತು ಲೈಟ್ ಟರ್ನ್ ಆನ್ ಆದಾಗ ಆಟೋಮೆಟಿಕ್ ಲೈಟ್ಸ್ ಐತೆ ಇದರಲ್ಲಿ. ಡಾರ್ಕ್ ಆಗಿದ ತಕ್ಷಣ ಲೈಟ್ಸ್ ಟರ್ನ್ ಆಗ್ತೈತೆ. ಅದು ಒಂದು ಫೀಚರು ಈಗಿನ ಕಾಲದಲ್ಲಿ, ಅಂದರೆ ಈ ಜನ್ರೇಷನ್ ಕಾರ್ಸಲ್ಲೂ ಎಷ್ಟೊಂದು ಕಾರ್ಸಲ್ಲಿ ಬರ್ತಾಯಿಲ್ಲ ಅದು. ಇದರಲ್ಲಿ 2014 ಆಟೋಮೆಟಿಕ್ ಹೆಡ್ಲೈಟ್ಸ್ ಎಲ್ಲ ಕೊಟ್ಟಿದ್ದಾರೆ. ಡಿಫಾಗರ್ಸ್ ಎಲ್ಲ ಇದೆ. ಇಲ್ಲಿ ಡ್ರೈವರ್ ಸೈಡ್ ಡೋರ್ ನೋಡೋದಾದರೆ ಡ್ರೈವರ್ ಸೈಡ್ ಮಾತ್ರ ಆಟೋ ಅಪ್ ಡೌನ್ ಮಿರರ್ ಕೊಟ್ಟಿದ್ದಾರೆ. ಮತ್ತು ಇದು ಲಾಕು, ಅಂದರೆ ಡೋರ್ ಲಾಕ್ಸ್. ಇದು ಗ್ಲಾಸು ಲಾಕು, ಪ್ರೆಸ್ ಮಾಡಿದ್ರೆ ಲಾಕ್ ಹೋಗುತ್ತೈತೆ. ಬೇಸಿಕ್ ಫೀಚರ್ಸ್ ಅದೆಲ್ಲ ಅದು ಕೊಟ್ಟಿದ್ದಾರೆ. ಮತ್ತು ಇಲ್ಲಿ ನೋಡೋದಾದರೆ ಟ್ವಿಟರ್ ಕೊಟ್ಟಿದ್ದಾರೆ. ಇಲ್ಲಿ ಸ್ಪೀಕರು,
ಮತ್ತು ಇಲ್ಲಿ ನೋಡೋದಾದರೆ ನೀವು ನೋಡ್ಬೋದು ಕ್ರೂಸ್ ಕಂಟ್ರೋಲ್ ಬಟನ್ ಕೊಟ್ಟಿದ್ದಾರೆ. ಕ್ರೂಸ್ ಕಂಟ್ರೋಲ್ದು ಕಂಟ್ರೋಲ್ಸ್ ಇದು. ಮತ್ತು ಇಲ್ಲಿ ನೋಡೋದಾದರೆ ಲೈಟ್ ಕಂಟ್ರೋಲ್ಸು, ನಾನು ಹೇಳ್ದಂಗೆ ಆಟೋಮೆಟಿಕ್ ಲೈಟ್ಸು ಡಾರ್ಕ್ ಆಗಿದ ತಕ್ಷಣ ಸೆನ್ಸ್ ಮಾಡಿ ಅದೇ ಲೈಟ್ ಆನ್ ಆಗ್ತೈತೆ. ಮತ್ತು ಈ ಸೈಡು ವೈಪರ್ ಕಂಟ್ರೋಲ್ಸು, ರೇರ್ ವೈಪರು, ಫ್ರಂಟ್ ವೈಪರು. ಇಲ್ಲಿ ಎಷ್ಟೊಂದು 5 ಆಪ್ಷನ್ಸ್ ಕೊಟ್ಟಿದ್ದಾರೆ. ಮಿಸ್ಟು, ಆಫು, ಲೋ, ಐ ಅಂತೆಲ್ಲ, ಇಂಟರ್ಮೀಡಿಯೇಟು ಆ ಥರ ಎಲ್ಲ ಕೊಟ್ಟಿದ್ದಾರೆ. ಈ ಸೈಡ್ ನೋಡಿದರೆ ರೇರ್ ವೈಪರ್ ಕಂಟ್ರೋಲು. ಆಮೇಲೆ ಮುಂದೆ ಡ್ಯಾಶ್ಬೋರ್ಡ್ ನೋಡ್ಬೋದು. ಇದು ಕಾನ್ಸೋಲು. ಇಲ್ಲೇನು ಅನಲಾಗ್ ಮೀಟರ್ಸ್ ಇದೆ. ನೀವು ನೋಡೋದಾದರೆ ವಾರ್ನಿಂಗ್ ಲೈಟು, ಡೋರು, ಫ್ರಂಟ್ ಡೋರ್ಸ್ ಓಪನ್ ಆಗಿದ್ರೆ ಫ್ರಂಟ್ ಡೋರ್ಸ್ ತೋರಿಸ್ತೈತೆ. ಮತ್ತು ಹ್ಯಾಂಡ್ ಬ್ರೇಕು, ಬ್ಯಾಟ್ರಿ ಆ ಥರ ಎಲ್ಲ ಕೊಟ್ಟವ್ರೆ. ಮತ್ತು ಇಲ್ಲಿ ನೋಡೋದಾದರೆ ಓಡೋಮೀಟರು, ಟ್ರಿಪ್ ಎ ಟ್ರಿಪ್ ಬಿ ಇದೆಲ್ಲ ಇದೆ. ಮತ್ತು ಈ ಸೈಡು ಫ್ಯೂಲ್ ಗೇಜು, ಹೀಟ್ ಕೂಲು ಅದೆಲ್ಲ ಇಂಡಿಕೇಷನ್ ಇದೆ. ಮತ್ತು ಇದು ಕಡೆ RPM ಮೀಟರ್ಸ್ ಇರ್ಬೋದು, ಸೀಟ್ ಬೆಲ್ಟ್ ವಾರ್ನಿಂಗ್ ಇರ್ಬೋದು, ಇಷ್ಟು ಕೊಟ್ಟಿದ್ದಾರೆ. ಇದರಲ್ಲಿ ಬರೀ ಸ್ಟೇರಿಂಗ್ ಬಂದು ಟಿಲ್ಟ್ ಮಾತ್ರ ಇದೆ, ಟೆಲಿಸ್ಕೋಪಿಕ್ ಇಲ್ಲ. ಮತ್ತು ಸ್ಟೇರಿಂಗ್ ಕಂಟ್ರೋಲ್ಸ್ ಆಗಿರ್ಬೋದು, ಇದು ಮಾಡು, ಮತ್ತು ವಾಲ್ಯೂಮ್ ಕಂಟ್ರೋಲು, ಮತ್ತು ಇದು ಫಾರ್ವರ್ಡು ಅದರ, ಮತ್ತು ಫೋನ್ ಕಂಟ್ರೋಲ್ಸ್ ಇದೆ. ಇಷ್ಟು ಬೇಸಿಕ್ ಏನು ಕೊಡಬೇಕು ಅದು ಕೊಟ್ಟಿದ್ದಾರೆ. ಮತ್ತು ಇದು ಇಲ್ಲಿ ಡಿಸ್ಪ್ಲೇ, ಇದು ಅಲ್ಲಿ ರೇಂಜು ಅದೆಲ್ಲ ಸೆಟ್ ಮಾಡೋಕ್ಕೆ ಅದೊಂದು ಬಟನ್ ಕೊಟ್ಟಿದ್ದಾರೆ. ಮತ್ತು ತಿರ್ಗಾ ಇಲ್ಲಿ ಬರೋದಾದರೆ AC ಕಂಟ್ರೋಲ್ಸ್ಗೆ ಇಲ್ಲಿ AC ಟರ್ನ್ ಆನು, ಮತ್ತು ಇದು ವಿಂಡ್ಶೀಲ್ಡ್ಗೆ ಏರ್ ಏನಾನ ಬೇಕಂದರೆ ಅದು. ಮತ್ತು ಇಲ್ಲಿ ಹಜಾರ್ಡ್ ಲೈಟ್ಸ್ ಸ್ವಿಚ್ ಕೊಟ್ಟಿದ್ದಾರೆ, ಆಫು, ಆಟೋ, AC ಅದೇ ಕೋಲ್ಡ್ ಆಗ್ತಾ ಅದೇ ಸೆಟ್ ಮಾಡ್ಕೊತೈತೆ ಎಷ್ಟು ಬೇಕು AC ಅದಂತೆಲ್ಲ. ಮತ್ತು ಇಲ್ಲಿ ನೋಡ್ಬೋದು ಮುಂದೆ ಫೇಸ್ಗೆ, ಮತ್ತು ಇದು ಕಾಲು, ಮತ್ತು ಫೇಸ್ಗೆ ಇದು ಕಾಲಿಗೆ ಮಾತ್ರ ಇದೆ. ಮತ್ತು ಇದು ವಿಂಡ್ಶೀಲ್ಡು ಮತ್ತು ಕಾಲಿಗೆ. ಇದು ರೇರ್ ಡಿಫಾಗರ್, ಇದು ಡಿಫಾಗರು, ಇದು ಮುಂದೆ ವಿಂಡ್ಶೀಲ್ಡ್ಗೆ. AC ಅಡ್ಜಸ್ಟ್ಮೆಂಟ್ಸು ಮತ್ತು ಈ ಇದು ಏರ್ ಬ್ಯಾಗ್ಸ್ ನೋಡೋದಾದರೆ SRS ಇದು ಬ್ಯಾಗ್ಸು ಇದೆ. ಡ್ಯಾಶ್ಬೋರ್ಡಲ್ಲಿ ಏನೋ ಗೊತ್ತಾಗ್ತಾಯಿದೆ ಇರೋದು. ಮತ್ತು ಇಲ್ಲಿ AC ವೆಂಟ್ಸು, ಮುಂದೆ 4 AC ವೆಂಟ್ಸ್ ಐತೆ. ಹ್ಯಾಂಡಲ್ ಬಾರ್, ಗ್ರ್ಯಾಬ್ ಹ್ಯಾಂಡಲ್, ಇದು ಮುಂದೆ ಹ್ಯಾಂಡಲ್ ಇದೆ. ಡ್ರೈವರ್ ಸೈಡು ಕೊಟ್ಟಿದ್ದಾರೆ ಗ್ರ್ಯಾಬ್ ಹ್ಯಾಂಡಲು. ಮತ್ತು ಇಲ್ಲಿ ಮೇಲ್ಗಡೆ ಬರಲ್ಲ ಇದು, ನೀವು ಯಾವ ಕಾರಲ್ಲಿ ನೋಡಿದ್ರೂ ಬರಲ್ಲ ಅದು. ಮತ್ತು ಕಪ್ ಹೋಲ್ಡರ್ಸ್ ಕೊಟ್ಟಿದ್ದಾರೆ ಈ ಸೈಡು. ಮ್ಯಾನ್ಯಲ್ಲೇ, ಅದೇನು ಆಟೋಮೆಟಿಕ್ ಏನಿಲ್ಲ. ಧೂಳಾಗೈತೆ ಬೈ, ಬೇಜಾರು ಮಾಡ್ಕೊಂಬೇಡ್ರಿ. ಇಂಟೀರಿಯರ್ ಇಷ್ಟ ಆಯಿತು. ಮತ್ತು ಲೈಟ್ ಕಂಟ್ರೋಲ್ಸ್ ನೋಡ್ಬೋದು, ಡೋರು ಆಫು, ಮತ್ತು 2 ಲೈಟ್ಸ್ ಕೊಟ್ಟಿದ್ದಾರೆ. ಮತ್ತು ಸನ್ಗ್ಲಾಸ್ ಹೋಲ್ಡರು. ಇಲ್ಲಿ ಮಿರರ್ ಏನು ಕೊಟ್ಟಿಲ್ಲ, ಹಳೆ ಕಾರ್ ಆಗಿರೋದ್ರಿಂದ ಮಿರರ್ ಏನು ಕೊಟ್ಟಿಲ್ಲ. ಈ ಸೈಡ್ ಮಾತ್ರ ಮಿರರು ಮತ್ತು ಕಾರ್ಡ್ ಹೋಲ್ಡರ್ ಇದೆ. ಲೈಟ್ಸ್ ಏನು ಕೊಟ್ಟಿಲ್ಲ ಆದರೆ ಅದಕ್ಕೆ. ಹಿಂದೆ ಇಲ್ಲಿ ನೋಡೋದಾದರೆ ಇಲ್ಲಿ 2 AC ವೆಂಟ್ಸ್ ಕೊಟ್ಟಿದ್ದಾರೆ. ಮತ್ತು ಲಾಸ್ಟ್ ರೋಲು ಕೊಟ್ಟಿದ್ದಾರೆ. ಇಲ್ಲಿ AC ಕಂಟ್ರೋಲ್ಸ್ ಇಲ್ಲೇ ಕೊಟ್ಟಿದ್ದಾರೆ ಮುಂದೆ. ಇಲ್ಲಿ ಕಪ್ ಹೋಲ್ಡರ್ಸ್ ಇರ್ತಾಯಿತ್ತು ಆದರೆ ಇವಾಗಿಲ್ಲ. ಮತ್ತು ಇಲ್ಲಿ ಹ್ಯಾಂಡ್ ರೆಸ್ಟ್ ಎಲ್ಲ ಐತೆ. ಸೆಂಟ್ರಲ್ಲಿ ಇಬ್ಬರು ಕುತ್ಕೊಂಡವ್ರು ಯಾರನ್ನ ಇದ್ದರೆ ಸೆಂಟ್ರಲ್ ಆರ್ಮ್ ರೆಸ್ಟ್ ಇಟ್ಕೊಂಡು, ಮತ್ತು ಯಾರನ 3 ಜನ ಇಲ್ಲ 4 ಜನ ಕುತ್ಕೊಬೇಕು ಅಂದರೆ ಇದು ಆರ್ಮ್ ರೆಸ್ಟು ಫೋಲ್ಡ್ ಮಾಡ್ಬೋದು. ಫೋಲ್ಡ್ ಮಾಡಿ 3-4 ಜನ ಆರಾಮಾಗಿ ಕುತ್ಕೊಬೋದು ಇಲ್ಲಿ. ಹಿಂದೆ ತೈ ಸಪೋರ್ಟ್ ಅಷ್ಟೊಂದೇನಿಲ್ಲ, ಆರಾಮಾಗೆ 5'7", 5'11" ಆ ಥರ 6 ಫೀಟ್ ಗಂಟೆ ಆರಾಮಾಗಿ ಕುತ್ಕೊಬೋದು ಇಲ್ಲಿ. ನಾವು ಲೆಗ್ ಸ್ಪೇಸು ಸೀಟ್ ಹಿಂದೆ ಹಾಕಿರೋದು, ಸೀಟ್ ಹಿಂದೆ ಹಾಕಿದ್ರೇನು ಇಷ್ಟು ಲೆಗ್ ಸ್ಪೇಸ್ ಐತಿ ಇನ್ನು ನನಗೆ. ಮತ್ತು ಇಲ್ಲಿ ಸೀಟ್ ಬೆಲ್ಟ್ ನೋಡೋದಾದರೆ ಸೆಂಟ್ರಲ್ ಇರೋರಿಗೆ ಇಲ್ಲಿ ಸೀಟ್ ಬೆಲ್ಟ್ ಇದೆ, ಇಲ್ಲಿ ಬಕ್ಕಲ್ಸ್ ಇದೆ. ಮತ್ತು ಈ ಸೈಡು ವಿಂಡೋ ಸೈಡ್ ಇರೋರಿಗೆ ಇಲ್ಲೇ ಸೈಡಲ್ಲೇ ಇದೆ ಸೀಟ್ ಬೆಲ್ಟು. ಮುಂದೆ ಕೂತಿರೋರಿಗೆ ಇಲ್ಲಿ ನೋಡ್ಬೋದು ಅಡ್ಜಸ್ಟೇಬಲ್ ಸೀಟ್ ಬೆಲ್ಟ್ಸ್ ಇದು. ಯಾರನ್ನ ಶಾರ್ಟ್ ಪೀಪಲ್ ಇಲ್ಲ ಅಂದರೆ ಲಾಂಗ್ ಪೀಪಲ್ ಇದ್ದರೆ ಮೇಲೆ ಎತ್ಕೊಂಡು ಅವ್ರಿಗೆ ಹೆಂಗೆ ಬೇಕೋ ಹಂಗೆ ಅಡ್ಜಸ್ಟ್ ಮಾಡ್ಕೊಬೋದು ಸೀಟ್ ಬೆಲ್ಟ್ಸು.
ಜಾಸ್ತಿ ಸೇಫ್ಟಿ ಫೀಚರ್ಸ್ ಇದೆ ಇದರಲ್ಲೆಲ್ಲ. ಲಾಸ್ಟ್ ರೋ ಅಲ್ಲಿ ಕಪ್ ಹೋಲ್ಡರ್ಸ್ ಕೊಟ್ಟಿದ್ದಾರೆ, ಅವ್ರಿಗೂ ಸೀಟ್ ಬೆಲ್ಟ್ ಎಲ್ಲ ಕೊಟ್ಟಿದ್ದಾರೆ. ಮತ್ತು ಇಲ್ಲೆರಡು, ಈ ಸೈಡ್ 2 ಕಪ್ ಹೋಲ್ಡರ್ಸ್ ಕೊಟ್ಟಿದ್ದಾರೆ. ಅವ್ರಿಗೂ AC ವೆಂಟ್ ಇದೆ, ಇಲ್ಲಿ 2 AC ವೆಂಟ್ ಇದೆ. ಅವ್ರಿಗೂ ಹಿಂದೆ ಲೈಟ್ ಇದೆ. ಒಂದು ಒಳ್ಳೆ 2014ಗೆ ಒಂದು ಎಲ್ಲ ಫೀಚರ್ಸ್ ಎಲ್ಲ ಕೊಟ್ಟಿದ್ದಾರೆ. ಏನೇನು ಬೇಕೋ ಬೇಸಿಕ್ ಫೀಚರ್ಸ್ ಎಲ್ಲ ಕೊಟ್ಟಿದ್ದಾರೆ. ಒಂದು ಫ್ಯಾಮಿಲಿ ಕಾರ್ ಆಗಿರ್ಬೋದು, SUV ಆಗಿರ್ಬೋದು, ಏನೇ ಆಗಿರ್ಬೋದು, ಸಖತ್ ಫೀಚರ್ಸ್ ಕೊಟ್ಟಿದ್ದಾರೆ. ಇಷ್ಟ ಆಗಿತ್ತು ವಿಡಿಯೋ. ಇಷ್ಟ ಆಗಿದರೆ ಲೈಕ್, ಶೇರ್, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮಿಸ್ ಮಾಡಿದೆ. ಇನ್ನು ಬೇರೆ ಬೇರೆ ಥರ ಕಂಟೆಂಟ್ ಬರ್ತಾಯಿದೆ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಥ್ಯಾಂಕ್ ಯು.